ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನ ನಡೀತಾ ಇದೆ. ಹೈಕೋರ್ಟ್ ಮಧ್ಯಸ್ಥಿಕೆಯಲ್ಲಿ ಪಥಸಂಚಲನಕ್ಕೆ ಅನುಮತಿ ನೀಡಲಾಗಿದೆ. ಬಜಾಜ್ ಕಲ್ಯಾಣ ಮಂಟಪದಿಂದ ಪ್ರಾರಂಭವಾಗುತ್ತೆ ಈ ಪರೇಡ್. ಇವತ್ತು ಮಧ್ಯಾಹ್ನ 3:30ಕ್ಕೆ ಪಥಸಂಚಲನ ಆರಂಭವಾಗುತ್ತೆ. ಹೈಕೋರ್ಟ್ ಸೂಚನೆಯಂತೆ 300 ಜನ ಗಣವೇಷಧಾರಿಗಳಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. 300 ಜನಕ್ಕೆ ಮಾತ್ರ ಅವಕಾಶ. ಚಿತ್ತಾಪುರ ಪಟ್ಟಣದಲ್ಲಿ 1.2 ಕಿಲೋಮೀಟರ್ ಅಂದರೆ 1.2 ಕಿಲೋಮೀಟರ್ವರೆಗೆ RSS ಪಥಸಂಚಲನ ನಡೆಯುತ್ತೆ. ಪಥಸಂಚಲನಕ್ಕೆ ವಿವಿಧ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿದ್ವಲ್ಲ, ಅವೆಲ್ಲವೂ ಕೂಡ ಮೌನಕ್ಕೆ ಜಾರಿದ್ದಾರೆ. ಇಂದು RSS ಪಥಸಂಚಲನಕ್ಕೆ ಯಾವುದೇ ರೀತಿಯ ಸಂಘಟನೆಗಳ ಅಡ್ಡಿ ಇಲ್ಲ. RSS ಪಥಸಂಚಲನದ ಹಿನ್ನೆಲೆ ಚಿತ್ತಾಪುರದಲ್ಲಿ ಖಾಕಿ ಹೈ ಅಲರ್ಟನ್ನು ಘೋಷಣೆ ಮಾಡಿದೆ. ಸುಮಾರು 1,500 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಚಿತ್ತಾಪುರದಲ್ಲಿ RSS ಪಥಸಂಚಲನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಥಸಂಚಲನದಲ್ಲಿ ಸ್ಥಳೀಯರಿಗೆ ಮಾತ್ರ ಅವಕಾಶ ಇದೆ. ಸ್ಥಳೀಯ ಸ್ವಯಂ ಸೇವಕರಿಗೆ ಮಾತ್ರ ಅವಕಾಶ. ಹೊರಗಿನ RSS ಆಗಲಿ ಅಥವಾ ಬಿಜೆಪಿ ಆಗಲಿ ಆ ಮುಖಂಡರುಗಳಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ವಾಹನಗಳ ತಪಾಸಣೆ ಆಗ್ತದೆ. ಎಲ್ಲಿಯೂ ಕೂಡ ಅಹಿತಕರ ಘಟನೆಗಳು ಸಂಭವಿಸಬಾರದು, ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಬರಬಾರದು. ಈ ಕಾರಣಕ್ಕಾಗಿ ಅತಿ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಚಿತ್ತಾಪುರ ತಾಲೂಕಿನಾದ್ಯಂತ ಅಥವಾ ಚಿತ್ತಾಪುರ ಪಟ್ಟಣದಾದ್ಯಂತ ಎಲ್ಲಿ ನೋಡಿದರೂ ಕೂಡ ಪೊಲೀಸರೇ ಕಾಣಸಿಗ್ತಾ ಇರ್ತಾರೆ. ಅತಿ ಹೆಚ್ಚು ಪೊಲೀಸರು ಅಂದರೆ 1,500 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ನೋಡಿ ಹೇಗಿದೆ ಅಂತ ಹೇಳಿದ್ರೆ, ಪಥಸಂಚಲನದಲ್ಲಿ ಭಾಗವಹಿಸುವ ಜನರ ಸಂಖ್ಯೆ ಎಷ್ಟು? 300. ಅಷ್ಟು ಜನ ಮಾತ್ರ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡ್ತಾರೆ. ಅದು ಎಷ್ಟು? 300 ಜನ ಗಣವೇಷಧಾರಿಗಳಿರ್ತಾರೆ. 1.2 ಕಿಲೋಮೀಟರ್ ಪಥಸಂಚಲನ ಮಾಡ್ತಾರೆ. 300 ಜನರಿಗೆ ಎಷ್ಟು ಪೊಲೀಸರು ಅಂತ ಹೇಳಿದ್ರೆ 1,500 ಪೊಲೀಸರು. ಅಲ್ಲಿಗೆ ಒಬ್ಬ ವ್ಯಕ್ತಿಯನ್ನು ನಿಗಾ ಇಡಲಿಕ್ಕೆ 3 ಪೊಲೀಸರಿದ್ದಾರೆ. ಅಲ್ಲಿ ಒಬ್ಬ ಗಣವೇಷಧಾರಿಗೆ 3 ಪೊಲೀಸರನ್ನು ಅಲ್ಲಿ ನಿಯೋಜನೆ ಮಾಡಿದ್ದಾರೆ. RSSನ ಒಬ್ಬ ಕಾರ್ಯಕರ್ತ, RSSನ ಒಬ್ಬ ಸ್ವಯಂ ಸೇವಕನಿಗೆ 3 ಜನ ಪೊಲೀಸರು ಅಂತ ಹೇಳಿದ್ರೆ ಎಲ್ಲಿಯೂ ಕೂಡ ಶಾಂತಿಗೆ ಭಂಗ ಬರುವಂಥ ರೀತಿಯ ಪ್ರಯತ್ನ ಆಗಬಾರದು ಎನ್ನುವ ಕಾರಣಕ್ಕಾಗಿ ಇಷ್ಟೊಂದು ಕಠಿಣ ಭದ್ರತೆಯನ್ನು ನೀಡಲಾಗಿದೆ.